ಆ ಕವಿ ಬರೀತಾರೆ, ಚಂದ್ರನ ಮೇಲೆ ಇರ್ತಕ್ಕಂತ ಹಳ್ಳ ದಿಣ್ಣೆಗಳನ್ನ ಮುಕ್ಕು ಅಂತ ನಾವ್ ಇಲ್ಲಿಂದ ನೋಡಿ ಹೇಳ್ತೀವಿ. ನಮ್ ಕಾಣುತ್ತಲ್ಲ ಚಂದ್ರಗ್ರಹದಲ್ಲಿ ಹುಣ್ಣಿಮೆ ಚಂದ್ರನ್ ನೋಡಿದ್ರೆ ಅಲ್ಲೊಂದ್ ಸ್ವಲ್ಪ ಅಲ್ಲಲ್ಲಿ ಪ್ಯಾಚಸ್ ಕಾಣುತ್ತೆ. ಅವೆಲ್ಲ ಅಲ್ಲಿರ್ತಕ್ಕಂಥ ಹಳ್ಳ ದಿಣ್ಣೆಗಳು, ನಮ್ಗದು ಮುಕ್ಕಾದಂಗ್ ಕಾಣುತ್ತೆ. ಅಂತಹ ಪೂರ್ಣ ಚಂದ್ರನಲ್ಲಿ ಇರ್ತಕ್ಕಂಥನಲ್ಲೇನೆ ಕಲೆಗಳನ್ನ ಹುಡುಕುವಂತ ಮನುಷ್ಯ ಇನ್ನು ಆಗ್ಲೇ ಡಿಫಿಷಿಯನ್ಸಿ ಇರೋರಲ್ಲಿ ಎಷ್ಟು ಹುಡುಕ್ಬೇಡ. ಆದ್ರಿಂದ ಅದು ಮನುಷ್ಯ ಸಹಜವಾದ ಗುಣ. ಎರಡನೇದು ಅತೃಪ್ತಿಯಿಂದ ಇದೆಲ್ಲ ಆಗೋದು. ಎಷ್ಟಿದ್ರು ನಂಗೆ ಬೇಕು ಅಂತಿದ್ಯಲ್ಲ ಆ ಅತೃಪ್ತಿ, ಕಂಟೆಂಟ್ಮೆಂಟ್ ಇಲ್ಲ ಅಂದ್ರೆ ಇವೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನನ್ಗೆ ಇರ್ಲಿ. ಅದಕ್ಕೆ ಹೇಳೋದು, ಆಸೆ ಇರ್ಬೇಕು, ದುರಾಸೆ ಆಗ್ಬಾರ್ದು. ಆಸೆ ಇಲ್ದಿದ್ರೆ ಜೀವನ ನಡೆಯೋದಿಲ್ಲ. ಹೋಪೆ ಇಲ್ದಿದ್ರೆ ಯಾರಿಗೆ ನಾಳೆ ಬೆಳಗ್ಗೆ, ಈಗ ಪರ್ಸನ್ ಇನ್ ದಿ ಡೆತ್ ಬೆಡ್ ಎಕ್ಸಾಂಪಲ್, ವೆನ್ ಯು ಅಟೆಂಡ್ ಎ ವೆಡ್ಡಿಂಗ್, ಊಟಕ್ಕೆ ಕೂತಿರ್ತೀವಿ, ಆ ಕಡೆಯಿಂದ ಬರ್ತಾನೆ, ಎಲ್ಲರಿಗೂ ಒಂದೊಂದು ಲಾಡು ಬರ್ಸ್ಕೊಂಡು ಬರ್ತಾ ಇರ್ತಾನೆ. ನೀವು ನೋಡಿ ಎಷ್ಟು ಸಂದರ್ಭದಲ್ಲಿ ನಮ್ಮೆಲೆ ಬರುವಷ್ಟೊತ್ತಿಗೆ ಅದು ಖಾಲಿ ಆಗ್ಬಿಡುತ್ತೆ. ಈ ಕಡೆಯಿಂದ ಬಡಿಸ್ಕೊಂಡ್ ಬರ್ತಾನೆ, ಆ ಎರಡಲ್ಲೇ ಖಾಲಿ ಆಗ್ಬಿಡುತ್ತೆ. ಇವಾಗ ನಮ್ಗೆ ಯೋಚನೆ, ಅವ್ನು ಹಾಕ್ತಾನೋ ಇಲ್ವೋ ಅಂತ. ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್ ಏನು, ನಮಗೂ ಒಂದು ಲಾಡು ಬೀಳ್ಬೇಕು, ಅದು ಬಿಟ್ರೆ ಸಾಕು. ಪಕ್ಕದವನ ನಾಕ್ ಬೀಳ್ಬೋದು, ಅವನು ಡಯಾಬಿಟೀಸ್ ಇರ್ಬೋದು, ತಿನ್ನಕ್ಕಾಗ್ದಲ್ನೆ. ನನಗೆ ಒಂದು ಬಂತಾ ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್, ಅಷ್ಟು ಅದು ಆಸೆ. ಪಕ್ಕದವನಿಗೆ ಬರ್ದೇ ಇರ್ಲಿ, ಪಕ್ಕದವನು 4 ಬಿದ್ದಿದೆ, ಇವೆಲ್ಲ ದುರಾಸೆ. ಅವನು ನನ್ಗಿರ್ಲಿ, ಅವ್ನು ಬೇಡ ಅಂದ್ರೆ ನಮ್ಗೆ ಹಾಕಿನ್. ತುಂಬಾ ಜನ ನೋಡ್ಬೋದು, ನಂಗ್ ಬೇಡ ಇವ್ರಿಗೆ ಹಾಕಿನ್. ನಿಮಗ್ ಬೇಡ ಅನ್ನೋದು ಕರೆಕ್ಟು, ಇವ್ನ್ಗೆ ಹಾಕಿ ಅಂತ ಹೇಳಕ್ ನಿಮ್ಗೆ ರೈಟ್ ಇಲ್ಲ. ಅದನ್ನ ಒಂದು ಆ ದುರಾಸೆಗೆ ಬಂದ್ಬಿಡುತ್ತೆ ಅದು. ಯಾವಾಗ ಎಲ್ಲೆಲ್ಲಿ ದುರಾಸೆ ಪಟ್ಟಿದ್ದಾರೆ ನೋಡಿ ಇತಿಹಾಸದಲ್ಲಿ, ಅಲ್ಲೆಲ್ಲ ಪೆಟ್ಟು ತಿಂದಿದ್ದಾರೆ. ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಇನ್ಯಾವುದೇ ಗ್ರೇಟ್ ಎಪಿಕ್ಸ್ ಇರ್ಬೋದು, ಬೇರೆ ಟೇಲ್ಸ್ ಇರ್ಬೋದು, ದಿ ಅದರ್ ಸೈಡ್ಸ್ ಆಫ್ ದಿ ಯಾವ್ದು ಇಂಗ್ಲಿಷ್ ನಲ್ಲಿ ಮತ್ತೊಂದ್ ಕಡೆ, ಎಲ್ಲಾ ಕಡೆ ನೋಡಿ ದುರಾಸೆಗೆ ಯಾವಾಗ ಪಟ್ಟಿದ್ದಾನೆ ಅದೆಲ್ಲ ನಾಶನದಲ್ಲೇ ಎಂಡ್ ಆಗಿದೆ. ಆಸೆ ಇದ್ದಂತ ಸಂದರ್ಭದಲ್ಲಿ ಎಲ್ಲೂ ಇದಾಗಿಲ್ಲ. ಇಲ್ಲದೆ ಹೋದ್ರೆ ಬಂದವರೆಲ್ಲ ವೈರಾಗಿಗಳಾಗ್ಬಿಟ್ರೆ ಏನ್ ಮಾಡ್ಬೇಕು? ಪ್ರಪಂಚ ಬೆಳೆಯೋದು ಹೇಗೆ? ಭೂಮಿಗೆ ಬಂದಿದ್ದೇನಕ್ಕೆ? ಸಮಥಿಂಗ್ ಟು ಅಚೀವ್ ಯು ಸಿ. ಅದರಿಂದ ಇಟ್ಸ್ ನಾಟ್ ದಟ್ ಡಿಫಿಕಲ್ಟ್. ಆಸೆ ಇಟ್ಕೋಬೇಕು, ಅದಕ್ಕೊಂದು ಲಿಮಿಟ್ ಇರ್ಬೇಕು. ಬಸವಣ್ಣವ್ರು ಅದನ್ನೇ ಹೇಳಿದ್ದು, ಹರಿವ ಹಾವಿಗೆ ಅಂಜೆ ಅಂತ ಹೇಳ್ತಾರೆ, ಉರಿವ ನಾಲಿಗೆ ಗಂಜೆ ಅಂತ ಹೇಳ್ತಾರೆ. ಇದೆಲ್ಲ ಹೇಳಿ ಲಿಸ್ಟ್ ಕೊಡ್ತಾರೆ. ಒಂದಕ್ಕಂಜೆ ಒಂದಕ್ಕೆ ಕಳಕುವೆ ಅಂತ, ಪರಸ್ತ್ರೀಗೆ ಪರದನಕ್ಕೆ ಅಂತ. ಇಫ್ ಯು ರಿಮೂವ್ ದಟ್, half of IPC is gone. half of IPC is gone. No? One need not have any other provisions. ಅದಕ್ಕೆ ಹೇಳಿದ್ರು ಬಹಳ ಹಿಂದೆ ಕೆಲವರು ದಾರ್ಶನಿಕರು, ಮುಂದೆ ಎಲ್ಲ ಯುದ್ಧಗಳು ಭೂಮಿಗಾಗಲ್ಲ, ನೀರ್ಗಾಗುತ್ತೆ ಅಂತ. ನೋಡ್ತಾ ಇದ್ದೀವಲ್ವಾ, ವಿ ಆರ್ ಸ್ಪೆಂಡಿಂಗ್ crores of rupees only on the Kaveri issue. We are spending crores of rupees on other interstate water disputes. So much of time of the judiciary is spent in a unwanted situation. Unwanted because no people are of that nature. ಹಂಗಾಗೋಗ್ಬಿಟ್ಟಿದ್ದಾರೆ. ಹಾಗಾಗಿ ಇವುಗಳೆಲ್ಲ ಗಮನಕ್ಕೆ ತೆಗೆದುಕೊಂಡಾಗ ಹೆಣ್ಣಿಗಾಗಿ ಮತ್ತು ಮಣ್ಣಿಗಾಗಿ ಅನ್ನೋದು ಅಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಅದನ್ನ ಎರಡನ್ನ ತಪ್ಪಿಸ್ಬೇಕು ಅಂತ ಅನ್ಬಿಟ್ಟು ಅಂತ ಅದನ್ನ ಹೇಳಿದ್ರು ಯಾರು? ಬಸವಣ್ಣವರು 12th centuryನಲ್ಲಿ. ಒಂದಕ್ಕಂಜೆ ಒಂದಕ್ಕೆ ಕಳಕುವೆ, ಪರಸ್ತ್ರೀಗೆ ಪರಧನಕ್ಕೆ. ಸೊ ಇಫ್ ಯು ರಿಮೂವ್ ದಟ್, ಆಟೋಮ್ಯಾಟಿಕಲಿ ಒನ್ ಕ್ಯಾನ್ ಹ್ಯಾವ್ ಎ ಪೀಸ್ಫುಲ್ ಲೈಫ್. ಬಟ್ ಆಗಲ್ವಲ್ಲ? ಹಂಗೇನಾರು ಆದ್ರೆ ಮೊದಲು ನೀವು ನಿರುದ್ಯೋಗಿಗಳು, ನಂತರ ನಾನು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನೋ ಅಡ್ರೆಸ್. ನಿಮ್ ಜಾಗ ಬೇರೆ, ಅವ್ರ ಜಾಗ ಬೇರೆ, ಪ್ರಶ್ನೆ ಡೋಂಟ್ ವರಿ. ಸಿ ವಾಟ್ ಎವರ್ ದಿ ಪೋರ್ಷನ್ ದಟ್ ಹ್ಯಾಸ್ ಬಿನ್ ಅಲಾಟೆಡ್ ಟು ಯು, ಸಿಮಿಲರ್ ಪೋರ್ಷನ್ ಆನ್ ದಿ ಹೈಂಡ್ ಪೋರ್ಷನ್ ಆಫ್ ದಿ appellant would be allotted to him in accordance with law. ಅಷ್ಟೇ, ದಟ್ಸ್ ಆಲ್. ಸಿ ಕೇಸ್ ಅದೇನಾಗಿದೆ ಅಂದ್ರೆ, ಅವತ್ತಿನ ದಿವಸ ಸರ್ವಿಸ್ ರೋಡ್ ಅಂತ ಮಾಡಿದ್ರು. ಸಿನ್ಸ್ ಇಟ್ ಹ್ಯಾಸ್ ಬಿನ್ ಅಲಾಟೆಡ್ ಟು ಯು, now there will be other side ಇಂದ ಅವ್ರು ಬಂದ್ರೆ they will be meeting the dead end of your compound, right? So nobody can make any use of it. The only objection that the case SIDC raised is that in the event of some emergency like fire accident etc., there would be this portion would be utilized for the purpose of the people to reach for rescue operation. Similar wider road is available on the other side to reach the place. So this place is now nothing but after some time would be
dumping yard. Instead of that, let it make best use of it and government recover the money. That's all, no? That's all. So therefore, let them make use of it. Make use of it. ಸುಮ್ನೆ ಅಲ್ಲಿ ಭೂಮಿ ಬಿಟ್ಟಿದ್ರೆ ಅವ್ರವ್ರಿಗೆ ಮಿಸ್ಕ್ರಿಯೆಂಟ್ಸ್ ಬರೋದಕ್ಕೆ ಅವಕಾಶ ಆಗುತ್ತೆ, ಮತ್ತಿನ್ನೇನೋ ಅನ್ಲಾಫುಲ್ ಆಕ್ಟಿವಿಟೀಸ್ ಅವಕಾಶ ಆಗುತ್ತೆ. There is a scope for theft and other things. ಯಾಕೆ ಬೇಕು? ಇವರ್ ಆಲ್ ಇಂಡಸ್ಟ್ರಿಯಲ್ ಶೆಡ್ಸ್, ನೋ? ಆ ಮೂಲೆನಲ್ಲಿ ಯಾರು ಬಂದಿರ್ತಾರೋ ಯಾರು ಗೊತ್ತಾಗುತ್ತೆ. ಇವರೇ ಪೂರ್ತಿ ಫೆನ್ಸ್ ಮಾಡ್ಕೋತಾರೆ, ಕಾಂಪೌಂಡ್ ವಾಲ್ ಎರೆಕ್ಟ್ ಮಾಡ್ಕೋತಾರೆ, ಅವ್ರು ಇರೋ ಕಾಂಪೌಂಡ್ ವಾಲ್ ಡೆಮಾಲಿಷ್ ಮಾಡಿ ಈ ಅಕ್ವೈರ್ಡ್ ಇವಾಗ ಹೊಸದಾಗಿ ಅಕ್ವೈರ್ ಆಗೋ ಪೋರ್ಷನ್ ಅಲ್ಲೂ ಕೂಡ ಇಟ್ಕೊಂಡು ಅಲ್ಲಿ ತನಕ ಅವ್ರು ಕಾಂಪೌಂಡ್ ಎಕ್ಸ್ಟೆಂಡ್ ಮಾಡ್ಕೋತಾರೆ. ಜನರೇಟರ್ ಮತ್ತೊಂದು ಏನ್ ಬೇಕು ಹಾಕೋತಾರೆ. ದಟ್ಸ್ ದಿ ಓನ್ಲಿ ಬೆಸ್ಟ್ ಯೂಸ್ ದಟ್ ಕುಡ್ ಬಿ ಯೂಸ್. ಏನಾಗುತ್ತೆ ಅಂತ, ಸರ್ಕಾರದ ಜಾಗ ನಿಮ್ಗೆ ಯುಟಿಲೈಸೇಷನ್ ಬೇಕು, ಅವ್ರಿಗದು ಬೇಡ, ದಂಡ ಆಗ್ತಾ ಇದೆ, ಸರ್ಕಾರಕ್ಕೊಂದು ದುಡ್ಡು ಬರುತ್ತೆ, ತೆಗೆದುಕೋತಾರೆ, ಕ್ಲೋಸ್ ಮಾಡ್ತಾರೆ. ಅಂಡ್ ಐ ಆಮ್ ಟೋಲ್ಡಿಂಗ್ ನೀವು ಅವತ್ತು ಹಳೇದ್ ವ್ಯಾಲ್ಯೂ ಅಂತ ಹೇಳಿದ್ರೆ ನಥಿಂಗ್ ಡೂಯಿಂಗ್ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳಿದೀನಿ. ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳಿದೀನಿ. ಆ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದ್ರ ಪ್ರಕಾರ ಏನಿದೆ ಅದನ್ನ ಕೊಡ್ತಾರೆ, ಅದನ್ನ ಅಲಾಟ್ ಮಾಡಿಸ್ಕೋತಾರೆ. ನೆಸರಿ ರಿಕ್ವೈರ್ಮೆಂಟ್ಸ್ ಬೇಕಾಗುತ್ತೆ. ಈವನ್ ಫಾರ್ ದಿ BBMP ಐ ಟೆಲ್ ಯು ಇಟ್ ಬಿಕಮ್ಸ್ ಈಸಿಯರ್ ಬಿಕಾಸ್ ನೋ ವೇಸ್ಟ್ ವಿಲ್ ಬಿ ಪುಟ್ ದೇರ್. ಕ್ಲಿಯರೆನ್ಸು ಮತ್ತೊಂದು ಎಲ್ಲ ಅನುಕೂಲ ಆಗುತ್ತೆ. ಇನ್ನು ಆ ಮೂಲೆನಲ್ಲಿ ಯಾರು ದೀಪ ಹಾಕ್ತಾರೆ, ಆ ಮೂಲೆನಲ್ಲಿ ಯಾರು ರಸ್ತೆ ಹಾಕ್ತಾರೆ, ಏನು ಉಪಯೋಗ ಇಲ್ಲ ನೋಡಿ. ಇಟ್ ಓನ್ಲಿ ಗೋಸ್ ಅಂಡ್ ಅಲ್ಟಿಮೇಟ್ಲಿ ಎಂಡ್ಸ್ ಅಪ್ ವಿತ್ ದಿಸ್ ಕಾಂಪೌಂಡ್ ವಾಲ್. ಅಲ್ಲಿಗೆ ಡೆಡ್ ಎಂಡ್ ಅದು. ವಿ ಹ್ಯಾವ್ ಸೀನ್ ಹೌ ಲೇಔಟ್ಸ್ ಗಳಲ್ಲಿ ಡೆಡ್ ಎಂಡ್ ಅಲ್ಲಿರೋ ಸೈಟ್ಗಳು ಏನಾಗಿದೆ ಅಂತ. ಎಲ್ರ ಮನೆ ಕಸ ತುಟ್ಟಿ ಅಲ್ಲೇ ಆಗಿರುತ್ತೆ ಮನೆಯಲ್ಲಿ. ಯಾರು ಮನೆ ಕಟ್ಟಿರಲ್ಲೋ ಅವ್ರ ಮನೆ. ಇಟ್ಸ್ ವೆರಿ ಡಿಫಿಕಲ್ಟ್ ದೇರ್ ಆಫ್ಟರ್. ಹೆಲ್ತ್ ಹೆಸಾರ್ಡು ಮತ್ತೊಂದು ಎಲ್ಲ ಆಗುತ್ತೆ. ಸೊ ಯು ಶುಡ್ ಸಿ ಬಿಯಾಂಡ್ ದಟ್. ಅಂಡ್ ಬೆಟರ್ ಯುಟಿಲೈಸೇಷನ್ ಏನಂದ್ರೆ ನಮ್ಗೊಂದಷ್ಟು ಎಕ್ಸ್ಟ್ರಾ ಜಾಗ ಸಿಕ್ಕಿದ್ರೆ ಏನಾಗುತ್ತೆ. ದಟ್ಸ್ ಇಟ್. ಈ ಲಾಯರ್ ಅಂದ್ರೆ ಬರೇ ನಾನು ಯಾವಾಗ ರಾಜಿ ಆಗ್ತಾರಪ್ಪ, ಪ್ಲೀಸ್ ಟೆಲ್ ಮಿ. ಬೋತ್ ಸೈಡ್ಸ್ ವಿ ಶುಡ್ ಪಾಯಿಂಟ್ ಔಟ್ ದರ್ ರೆಸ್ಪೆಕ್ಟಿವ್ ವೀಕ್ನೆಸಸ್. ದೆನ್ ಓನ್ಲಿ ದೇ ವಿಲ್ ಕಮ್ ಫಾರ್ವರ್ಡ್ ಫಾರ್ ಸೆಟಲ್ಮೆಂಟ್. ಅಲ್ಲಿ ತನಕ ಅವ್ರಿಗೆ ಏನಾಗಿರುತ್ತೆ ಅಂದ್ರೆ ನಮ್ ಕೇಸ್ 100% ಅಂತ ತಿಳ್ಕೊಂಡಿರ್ತಾರೆ. ಐ ಟೆಲ್ ಯು, ಇಫ್ ಎ ಪರ್ಟಿಕ್ಯುಲರ್ ಪಾರ್ಟಿ ಹ್ಯಾಸ್ ಗಾಟ್ 100% ಕೇಸ್, ನೋ ಕೇಸ್ ಕಮ್ಸ್ ಟು ದಿ ಕೋರ್ಟ್. ಏನೋ ಸಮ್ ಡೆಫಿಷಿಯನ್ಸಿ ಎಲ್ಲರಲ್ಲೂ ಇರುತ್ತೆ. ನೋ ಮೋರ್ ಲಿವಿಂಗ್ ಹಿಯರ್. ಎಷ್ಟು ಬೇಗ ಇದರಿಂದ ಮುಕ್ತಿ ಆದ್ರೆ ಸಾಕು. ಲಾಟ್ ಆಫ್ ಬೆಡ್ ಸೋರ್ಸ್, ನೋಬಡಿ ಟು ಅಟೆಂಡ್. ಬಹಳ ಕಷ್ಟ ಇದೆ ಅಂತಹ ಪ್ರಕರಣಗಳು. ಅಂಥದ್ರೊಳಗಡೆಗೆ ಆಸೆ ಇಲ್ದಿದ್ರೆ ನಿಮ್ಗೆ ಏನ್ ಸಿಕ್ಕುತ್ತೆ? ಹಾಗಾಗಿ ಆಸೆ ಇರ್ಬೇಕು. ದಟ್ಸ್ ವೇರ್ ದಿ ಲೈಫ್ ಈಸ್. ಬಟ್ ನನ್ಗೆ ಎಷ್ಟು ಬೇಕೋ ಅಷ್ಟು ಬರ್ಬೇಕು. ಈ ದೇಶದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ನಾಗರಿಕತೆ ಇತ್ತು, ಸಿವಿಲೈಸೇಷನ್ ಇತ್ತು. ಬೇರೆ ಕಡೆಯಿಂದ ಜನ ಬರೋರು ನೋಡೋರೆಲ್ಲ ಬಹಳ ದೂರ ಹೋಗ್ಬೇಡಿ ನೀವು. ನಳಂದ ಯೂನಿವರ್ಸಿಟಿಗೆ ಜನ ಇವತ್ತು ನಾವು ಟೆಕ್ಸಾಸ್ಗೆ ಹೆಂಗ್ ಹೋಗ್ತೀವಿ ಹಂಗ್ ಬರ್ತಾ ಇದ್ರು. ಆಕ್ಸ್ಫರ್ಡ್, ಕೇಂಬ್ರಿಡ್ಜ್ಗೆ ಬೇರೆ ಬೇರೆ ದೇಶಗಳಿಂದ ಬಂದಂಗೆ ನಮ್ಮಲ್ಲಿ ನಳಂದ ಯೂನಿವರ್ಸಿಟಿಗೆ ಬರ್ತಾ ಇದ್ರು. ತುಂಬಾ ದೂರ ಬೇಡ, ಕಲಬುರಗಿನಲ್ಲಿ ಮಳಕೇಡ ಅಂತ ಒಂದು ಜಾಗ ಇದೆ, ಅಲ್ಲಿಗೆ ಬರ್ತಾ ಇದ್ರು ಜನ ಓದೋದಿಕ್ಕೆ. ಸೊ ಕರ್ನಾಟಕ ಅವಾಗೂ ಫೇಮಸ್ ಆಗಿತ್ತು. ಹೊರನಿಂದ ಬರೋರು ಇಲ್ಲಿ ಓದೋದಿಕ್ಕೆ ಅಂತ ಒಳ್ಳೆ ಒಂದು ಅವಕಾಶಗಳಿತ್ತು, ವಿಪುಲವಾದ ಅವಕಾಶಗಳಿತ್ತು ಜ್ಞಾನಾರ್ಜನೆಗೆ. ಅಂತಹ ಸಂದರ್ಭಗಳಲ್ಲಿ ಇಲ್ಲಿ ಏನ್ ಕಾನೂನು ಇತ್ತು ಅಂತ ನೋಡ್ಬೇಕಾಗಿ ಬಂದ್ರೆ ಮನುಸ್ಮೃತಿ ವಾಸ್ ದೇರ್. ಆಸ್ ಎ ಸ್ಟೂಡೆಂಟ್ ಆಫ್ ಲಾ, ಇಫ್ somebody visits Manusmriti, he would find not only crime is defined, but it is also classified into two aspects. ಬಹಳ ಚೆನ್ನಾಗಿ ವರ್ಗೀಕರಣ ಮಾಡ್ಬಿಟ್ಟ. ಅಪರಾಧ ಅಂದ್ರೆ ಏನು ಅಂತ ವಿಶ್ಲೇಷಣೆ ಮಾಡೋದ್ರ ಜೊತೆಗೆ ಎರಡು ವರ್ಗೀಕರಣ ಮಾಡ್ಬಿಟ್ಟ. ಅಪರಾಧ ನಡೆಯೋದು ಎರಡೇ ಕಾರಣಕ್ಕಾಗಿ, ಒಂದು ಹೆಣ್ಣಿಗಾಗಿ, ಒಂದು ಮಣ್ಣಿಗಾಗಿ. ನಾವು ಪೋಕ್ಸೋ ಗಿಕ್ಸೋ ಎಲ್ಲ ಇದೆಲ್ಲ ಅವೆಲ್ಲ ನೋಡ್ಕೋತಿದ್ವಿ. ಮಣ್ಣಿಗಾಗಿಂದ್ರೆ ಸುಮ್ನೆ ಆ ಕಡೆ ಬಳ್ಳಾರಿ ಕಡೆ ತಿರುಗಿದ್ರೆ ಸಾಕು. ಬಟ್ ಮಣ್ಣಿಗಾಗಿ ಅನ್ನೋದಕ್ಕೆ ವೈಡರ್ ಕಾನೋಟೇಷನ್ ಇದೆ. ಹ್ಯೂಮನ್ ರೈಟ್ಸ್ ನೊಗಡೆಗೆ ವಿ ಆರ್ ಆಲ್ಸೋ ಸಿಗ್ನೆಟರಿ ಟು ದಿ ಹ್ಯೂಮನ್ ರೈಟ್ಸ್. ಇಡೀ ವೆಲ್ತ್ ಏನಿದೆ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು, ಪ್ರಪಂಚದಲ್ಲಿ ಇರ್ತಕ್ಕಂಥ ಅಷ್ಟು ವೆಲ್ತ್, ಆ ವೆಲ್ತ್ ನ ಯು ಕ್ಯಾನ್ ಓನ್ಲಿ ಡಿರೈವ್ ಇಟ್ ಫ್ರಮ್ ದಿ ಮದರ್ ಅರ್ತ್, ನಥಿಂಗ್ ಮೋರ್. ಸೊ ಮಣ್ಣು ಅಂತಂದ್ರೆ ಬರೇ ಸಾಯಿಲ್ ಅಂತ ಅನ್ನೋಕೆ ಇಟ್ಕೋಬಾರ್ದು. ಇಟ್ ಈಸ್ ಡಿರೈವ್ಡ್ ಫ್ರಮ್ ದಿಸ್ ಮದರ್ ಅರ್ತ್, ವೇರ್ ದಿ ಲಾ ಅಂಡ್ ಆರ್ಡರ್, ಪೀಸ್ ಅಂಡ್ ಟ್ರಾಂಕ್ವಿಲಿಟಿ ಆರ್ ದೇರ್ ಇನ್ ಎ ನೇಷನ್. ದಟ್ ಈಸ್ ದಿ ನೇಷನ್ ದಟ್ ಕ್ಯಾನ್ ಟ್ರಿಂಫ್, ದಟ್ ಕ್ಯಾನ್ ಡೆವಲಪ್, ದಟ್ ಕ್ಯಾನ್ ಹ್ಯಾವ್ ಆಲ್ ಸಾರ್ಟ್ಸ್ ಆಫ್. ಆಗ್ಬೇಕು, ಆ ನಿಟ್ಟಿನಲ್ಲಿ ಆಗ್ಬೇಕು. ಆಸೆ ಇರಬೇಕು, ದುರಾಸೆ ಇರಬಾರ್ದು.
ನಿಮ್ಗೂ ಅಟ್ಟ 2 ಮೀಟರ್ ಬೇಕಾದ್ರೆ ನೋಡಿ. ಆಲ್ ರೈಟ್. ಎಸ್ ನರಸಿಂಹರಾಜು.